ಯೆರೆಮೀಯನ ಪ್ರವಾದನೆ ಗ್ರಂಥ. ಯೆಹೋವನು ಒಳ್ಳೆಯವನು, ಕೊನೆಯ ವಚನ. ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯೆರೆಮೀಯನ ಗ್ರಂಥದಲ್ಲಿ 33ನೇ ಅಧ್ಯಾಯದಲ್ಲಿ ಆತನು ಮಾತನಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅನೇಕ ವಿಷಯಗಳನ್ನು ಹಿಡಿದುಕೊಂಡು ಕರ್ತನ ಬಳಿಗೆ ಹೋಗಿರ್ತಕ್ಕಂಥ ಯೆರೆಮೀಯನ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ. ಏನನ್ನ ಮಾತನಾಡ್ತಾ ಇದ್ದಾನಪ್ಪ ಅಂತಂದ್ರೆ, ದೇವರು ಮುಂದೆ ಮಾಡ್ಲಿಕ್ಕಿರುವಂತ ಕೆಲವೊಂದು ಸಂಗತಿಗಳನ್ನ ಯೆರೆಮೀಯನ ಮುಖಾಂತರವಾಗಿ ತನ್ನ ಪ್ರಜೆಗಳಾಗಿರ್ತಕ್ಕಂಥ ಇಸ್ರಾಯೇಲರ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ. ಆತನು ಏನ್ ಮಾಡ್ಲಿಕ್ಕಿದ್ದಾನೆ, ಈಗ ಯಾವ ಸ್ಥಿತಿ ಇದೆ, ಮುಂದೆ ಯಾವ ಸ್ಥಿತಿ ಬರ್ಲಿಕ್ಕಿದೆ, ಈಗ ನೀವು ಎಂತ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದಾಗಿ ದೇವರು ಮಾತನಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅದನ್ನ ಯೆರೆಮೀಯನ ಗ್ರಹಿಸಿಕೊಂಡು ಆತನು ತನ್ನ ಪ್ರಜೆಗಳ ಹತ್ರ ಮಾತನಾಡ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ 33:11 ಕೊನೆಯ ವಚನದಲ್ಲಿ, ನಾನು ನಿಮ್ಮನ್ನ ದುರಾವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ನಾನು ನಿಮ್ಮನ್ನ ತರ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗ ಬಹಳ ಆಶೀರ್ವಾದಕರವಾಗಿತ್ತು. ಅಲ್ಲಿರ್ತಕ್ಕಂಥ ಜನರು ಬಹಳ ಸಂತೋಷವುಳ್ಳವರಾಗಿದ್ದರು. ಅಲ್ಲಿ ಎಲ್ಲರಲ್ಲಿ ಒಂದು ಮನಸ್ಸಿತ್ತು, ಎಲ್ಲರಲ್ಲಿ ಒಗ್ಗಟ್ಟಿತ್ತು, ಎಲ್ಲರಲ್ಲಿ ಪ್ರೀತಿ ಇತ್ತು. ಒಂದು ಕೆಲಸ ಅಂತಂದ್ರೆ ನಾನು ನೀನು ಎಂಬುದಾಗಿ ಒದ್ದಾಡಿ ಮಾಡ್ತಾ ಇದ್ರು. ಸೇವೆ ಅಂತಂದ್ರೆ ಒಬ್ರದೊಬ್ರು ಕಸ್ಕೊಂಡು ಒತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಆದ್ರೆ ದಿನಗಳು ಕಳೀತಾ ಕಳೀತಾ ದೇಶವು ದುರಾವಸ್ಥೆಗೆ ಹೋಗ್ಬಿಡ್ತು, ದುಷ್ಟತನದಲ್ಲಿ ಬಿದ್ದು ಹೋಯಿತು. ಅವರು ಪ್ರೀತಿಯನ್ನು ಕಳೆದುಕೊಂಡ್ರು, ನೆಮ್ಮದಿಯನ್ನು ಕಳೆದುಕೊಂಡ್ರು, ಆರೋಗ್ಯವನ್ನು ಕಳೆದುಕೊಂಡ್ರು, ತಮ್ಮಲ್ಲಿರ್ತಕ್ಕಂಥ ಆಶೀರ್ವಾದಗಳನ್ನು ಕಳೆದುಕೊಂಡಿರ್ತಕ್ಕಂಥವರು ದುರಾವಸ್ಥೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ, ನಾವು ಎಷ್ಟು ಚೆನ್ನಾಗಿದ್ದೀವಲ್ಲ, ಪೂರ್ವದಲ್ಲಿ ಎಷ್ಟು ಚೆನ್ನಾಗಿದ್ದೀವಲ್ಲ, ಪ್ರಾರಂಭದಲ್ಲಿ ಎಷ್ಟು ಚೆನ್ನಾಗಿದ್ದೀವಲ್ಲ, ಈಗೇನೋ ನಾವು ಉಲ್ಟಾ ಹೋಗ್ತಾ ಇದೀವಿ, ಈಗ ನಮ್ಮ ಸ್ಥಿತಿ ಕೆಳಗಡೆ ಇಳಿಜಾರಾಗ್ತಾ ಇದೆ, ನಾವು ಬಿದ್ದು ಹೋಗ್ತಾ ಇದೀವಿ ಎಂಬುದಾಗಿ ಜನಗಳು ಗಮನಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರ ಒಳಗಡೆ ಭಯ ಹಿಡಿದು ಬಿಟ್ಟಿದೆ, ಅವರ ಹೃದಯಗಳು ದುಃಖದಿಂದ ತುಂಬಿದೆ. ಹೇಳಿಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ದುಃಖಗಳನ್ನು ತುಂಬಿಸಿಕೊಂಡವರಾಗಿ ಅವರು ಕಾಲ ಕಳೆಯುತ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಅವರ ದುರಾವಸ್ಥೆಯನ್ನು ದೇವರು ಕಾಣತಕ್ಕಂಥವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ದುರಾವಸ್ಥೆಗಳನ್ನ ಮನುಷ್ಯನು ನೋಡ್ತಾ ಇದ್ದಾನೋ ಇಲ್ಲೋ, ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ನೋಡ್ತಾ ಇದ್ದಾನಿಲ್ಲೋ, ಒಂದು ಮಾತ್ರ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿನ್ನ ದುರಾವಸ್ಥೆಯನ್ನ ಯೇಸು ಕ್ರಿಸ್ತನು ನೋಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ನೀನು ಕಳೆದುಕೊಂಡಿರ್ತಕ್ಕಂಥ ಅವಸ್ಥೆಯನ್ನ, ಕಳೆದುಕೊಂಡಿರ್ತಕ್ಕಂಥ ಪ್ರೀತಿಯನ್ನ, ಕಳೆದುಕೊಂಡಿರ್ತಕ್ಕಂಥ ಅಭಿಷೇಕವನ್ನ, ಕಳೆದುಕೊಂಡಂತ ಪ್ರಾರ್ಥನೆ ಜೀವಿತವನ್ನ, ಕಳೆದುಕೊಂಡಂತ ದೇವರ ಸ್ವರವನ್ನ, ಕಳೆದುಕೊಂಡಂತ ಸೇವೆಯನ್ನ, ಕಳೆದುಕೊಂಡಂತ ಜನರನ್ನ ಕರ್ತನು ನೋಡ್ತಾ ಇದ್ದಾನೆ. ಪ್ರಿಯರೇ, ಆತನು ನೋಡಿ ಹೇಳ್ತಾ ಇದ್ದಾನೆ, ಇದು ನಿನಗೆ ದುರಾವಸ್ಥೆಯಾಗಿದೆ. ಲೋಕದವರಿಗೆ ದುರಾವಸ್ಥೆ ಅಂದ್ರೆ ಏನು? ಬಿಸಿನೆಸ್ ಅಲ್ಲಿ ಲಾಸ್ ಆಗ್ಬಿಡ್ತು, ಏನು ಆಗ್ಬಿಡ್ತಂದ್ರೆ ಅದು ಅವರಿಗೆ ದುರಾವಸ್ಥೆ. ಆತ್ಮಿಕರಿಗೆ ನಿಜವಾದ ದುರಾವಸ್ಥೆ ಏನಾಗಿದೆ ಗೊತ್ತಾ? ದೇವರ ಸನ್ನಿಧಾನದಿಂದ ತಪ್ಪಿ ಹೋಗುವಂಥದ್ದು, ದೇವರ ಸನ್ನಿಧಾನದಿಂದ ಬಿದ್ದು ಹೋಗುವಂಥದ್ದು, ದೇವರ ಕೃಪೆಯನ್ನು ಕಳೆದುಕೊಳ್ಳುವಂಥದ್ದು. ಇಂಥ ದುರಾವಸ್ಥೆಯಲ್ಲಿ ಇವತ್ತು ಅನೇಕರು ಜೀವಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಕರ್ತನಿಗೂ ಇವತ್ತು ನಿನ್ನ ಹೃದಯಕ್ಕೆ ನೇರವಾಗಿ ಮಾತನಾಡ್ತಾ ಇದ್ದಾನೆ. ಆತ ನಿನ್ನ ದುರಾವಸ್ಥೆಯನ್ನು ತಪ್ಪಿಸುವವನಾಗಿದ್ದಾನೆ, ನಿನ್ನ ದುರಾವಸ್ಥೆಯನ್ನು ತಪ್ಪಿಸುವವನಾಗಿದ್ದಾನೆ. ನಿನ್ನನ್ನು ಪೂರ್ವ ಸ್ಥಿತಿಗೆ ತರ್ತಾನೆ, ನಿನ್ನನ್ನು ತಿರುಗಿ ಅದೇ ಆನಂದದಲ್ಲಿ ದೇವರು ತುಂಬಿಸುವವನಾಗಿದ್ದಾನೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೋಬನ ಜೀವಿತದಲ್ಲಿ ನಾವು ಗಮನಿಸ್ತೇವೆ, ಎಲ್ಲವನ್ನು ಕಳೆದುಕೊಂಡು ದುರಾವಸ್ಥೆಗೆ ಹೋದ, ಆದರೆ ದೇವರವನನ್ನು ಪೂರ್ವ ಸ್ಥಿತಿಗಿಂತ ಅಧಿಕವಾಗಿ ಆಶೀರ್ವಾದ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಗುವೆ, ಇವತ್ತು ದುರಾವಸ್ಥೆಯಲ್ಲಿರ್ತಕ್ಕಂಥ ನೀನು ಒಂದನ್ನು ಖಚಿತಪಡಿಸಿಕೋ, ದುರಾವಸ್ಥೆಯಲ್ಲಿರ್ತಕ್ಕಂಥ ಪ್ರತಿ ವಿಷಯಗಳನ್ನು ದೇವರು ತೆಗೆದು ಪೂರ್ವ ಸ್ಥಿತಿಗೆ ತರ್ತಾ ಇದ್ದಾನೆ, ಪೂರ್ವ ಸ್ಥಿತಿಗೆ ತರುವವನಾಗಿದ್ದಾನೆ. ದೇವರು ತರ್ತಾನೆ ಅಂತಂದ್ರೆ ನಾನೇನ್ ಮಾಡಬೇಕು, ನೀನೇನ್ ಮಾಡಬೇಕು? ಹೌದು, ದೇವರು ತರ್ತೀನಿ ಅಂತ ಹೇಳಿದಾನೆ. ನಿನ್ನ ಪೂರ್ವ ಸ್ಥಿತಿಗೆ ನಿನ್ನನ್ನು ತರ್ತೀನಿ, ನಿನ್ನ ದುರಾವಸ್ಥೆಯನ್ನು ತಪ್ಪಿಸ್ತೀನಿ, ನಿನ್ನ ಕುಟುಂಬವನ್ನು ಕಟ್ತೀನಿ, ನಿನ್ನ ಒಳಗಡೆ ಪ್ರೀತಿಯನ್ನು ತರ್ತೀನಿ, ಸಭೆ ತಿರುಗಿ ಉಜ್ಜೀವನದಲ್ಲಿ ಮುಂದಕ್ಕೆ ನಡೆಯುತ್ತದೆ. ಇದುವರೆಗೂ ಕಾಣದ ಸಂಗತಿಗಳನ್ನು ನೀನು ಕಾಣುವಂತೆ ಕರ್ತನು ಮಾಡ್ತಾನೆ ಅಂತಂದ್ರೆ ನೀನೇನ್ ಮಾಡಬೇಕಾಗಿದೆ? ವಾಕ್ಯದಲ್ಲಿ ನಾವು ತೆಗೆದು ಓದೋಣ. ಅದೇ ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 8ನೇ ವಚನವನ್ನು ಓದೋಣ. ಪ್ರಿಯರೇ, ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ
ಅವರನ್ನು ಶುದ್ಧೀಕರಿಸುವೆನು. ಹಲ್ಲೆಲೂಯಾ. ದೇವರು ನಮ್ಮನ್ನು ದುರಾವಸ್ಥೆಯಿಂದ ತಪ್ಪಿಸಬೇಕಾದ್ರೆ ಮೊದಲನೇದಾಗಿ ದೇವರು ನಮ್ಮನ್ನು ಶುದ್ಧೀಕರಿಸಲಿಕ್ಕೆ ಇಷ್ಟಪಡ್ತಕ್ಕಂಥವನಾಗಿದ್ದಾನೆ. ಇವತ್ತು ಸಭೆ ಶುದ್ಧೀಕರಿಸಲ್ಪಡಬೇಕು, ವಿಶ್ವಾಸಿಗಳು ಶುದ್ಧೀಕರಿಸಲ್ಪಡಬೇಕು, ದೇವರ ಮಕ್ಕಳು ಶುದ್ಧೀಕರಿಸಲ್ಪಡಬೇಕು. ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆದ ಸಂಗತಿಗಳು, ದೇವರಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪಾಪಗಳು, ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಜೀವಿಸಿರ್ತಕ್ಕಂಥ ಜೀವಿತ ಇವತ್ತು ಕರ್ತನ ಪಾದದಲ್ಲಿ ನೀನು ಒಪ್ಪಿಕೊಳ್ಳಬೇಕಾಗಿದೆ. ನಿನ್ನ ದುರಾವಸ್ಥೆ ನೀಗಬೇಕಾ? ನೀನು ಮಾಡಿದ ಪಾಪಗಳನ್ನು ಒಪ್ಪಿಕೋ. ನೀನು ಸಭೆಗೆ ವಿರುದ್ಧವಾಗಿ ಮಾಡಿದ್ದು, ದೇವರಿಗೆ ವಿರುದ್ಧವಾಗಿ ಮಾಡಿದ್ದು, ಸೇವಕರಿಗೆ ವಿರುದ್ಧವಾಗಿ ಮಾಡಿದ್ದು, ಇವತ್ತು ಕರ್ತನಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪ್ರತಿ ಸಂಗತಿಗಳನ್ನ ಇವತ್ತು ಕರ್ತನ ಪಾದದಲ್ಲಿ ನೀನು ಒಪ್ಪಿಕೊಳ್ಳಬೇಕಾಗಿದೆ. ನಿನ್ನನ್ನು ನೀನು ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ಅಲ್ಲೆಲ್ಲೂಯ. ಏನೋ ಬಂದ ಪಾಸ್ ಹೇಳ್ದ ದುರಾವಸ್ಥೆ ಅಂತ ತಪ್ಪಿಸ್ದ, ಅಲ್ಲೇಲೂಯ. ಮನೆಗೆ ಹೋಗಿ ಅದೇ ಆಳ್ಕೊಂತಿರ್ತೀರಿ, ಮನೆಗೆ ಹೋಗಿ ಮತ್ತೆ ಅದೇ ಸ್ಥಿತಿಯಲ್ಲಿ ಇರ್ತೀರಿ. ಕಾರಣ ಶುದ್ಧೀಕರಣ ಇಲ್ಲ. ಎಲ್ಲಿ ಶುದ್ಧೀಕರಣ ಇಲ್ಲವೋ ಅಲ್ಲಿ ತುಂಬಿಸುವಿಕೆ ಇಲ್ಲ. ಎಲ್ಲಿ ಶುದ್ಧೀಕರಣ ಇಲ್ಲವೋ ಅಲ್ಲಿ ಆಶೀರ್ವಾದ ಇಲ್ಲ. ಎಲ್ಲಿ ಶುದ್ಧೀಕರಣ ಇಲ್ಲವೋ ಅಲ್ಲಿ ದೇವರ ಪ್ರಸನ್ನತೆ ಇಲ್ಲ. ಎಲ್ಲಿ ಶುದ್ಧೀಕರಣ ಇಲ್ಲವೋ ಅಲ್ಲಿ ದೇವರ ಕಾರ್ಯಗಳು ನಡೆಯೋದಿಲ್ಲ. ಯಾಕೆ? ವಾಕ್ಯ ಹೇಳುತ್ತದೆ, ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು. ನಿನ್ನ ಲೋಕದಲ್ಲಿ ಇರಲಾರ್ದ ಸಂಗತಿಗಳು ನಿನ್ನ ಹೃದಯದಲ್ಲಿ ತುಂಬಿಸ್ಕೊಂಡು ನೀನು ಏನೋ ಆಶೀರ್ವಾದ ಹೊಂದುತ್ತೀನಿ ಅಂತಂದರೆ ಅದು ಆಗಲಾರ್ದ ಕತೆ. ನೀನೇನು ಮಾಡಬೇಕು? ವಾಕ್ಯ ಹೇಳ್ತದೆ, ನಾವು ವಾಕ್ಯದಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಯೋಶನ ಗ್ರಂಥ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಇವತ್ತು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಇವತ್ತು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ. ಇಷ್ಟು ಅಡೆತಡೆಗಳು ಯಾಕೆ? ಇಷ್ಟೆಲ್ಲ ಹೋರಾಟಗಳು ಯಾಕೆ? ದೇವರ ಮಕ್ಕಳೇ, ದೇವರ ನಂಬಿದವರಿಗೆ ಹೋರಾಟಗಳು ಬರಲ್ಲ ಅಂತಲ್ಲ, ಬರ್ತವೆ. ಹಲ್ಲೆಲೂಯಾ. ನಮ್ಮನ್ನು ಸರಿ ಮಾಡುವುದಕ್ಕಾಗಿ, ನಮ್ಮನ್ನು ಕಟ್ಟುವುದಕ್ಕಾಗಿ ಯೋಶುವನು ಹೇಳಿದ, ಇವತ್ತು ನಿಮ್ಮನ್ನು ಏನು ಮಾಡ್ರಿ? ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯವನ್ನು ಆತನು ಮಾಡ್ತಾನೆ ಎಂಬುದಾಗಿ. ಇವತ್ತು ಶುದ್ಧೀಕರಿಸಿಕೊಳ್ಬೇಕು. ದೇವರು ನಿನ್ನನ್ನು ತಪ್ಪಿಸ್ಬೇಕಾ? ಒಪ್ಪಿಕೊಳ್ಳಬೇಕು. ಜ್ಞಾನೋಕ್ತಿಗಳಲ್ಲಿ ಹೇಳ್ತದೆ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರಕ್ತದೆ, ಶುಭ ಸಿಗ್ತದೆ. ಮುಚ್ಚಿಕೊಳ್ಳುವವನಿಗೆ ಏನಾಗೋದಿಲ್ಲ, ಶುಭವಾಗೋದಿಲ್ಲ. ಎಷ್ಟು ಮುಚ್ಚಿಕೊಂಡು ಎಷ್ಟು ನಾವು ಮಾಡಿದ್ದನ್ನೇ ಮಾಡ್ಕೊಂಡಿರ್ತೀವೋ ನಮ್ಮ ಅವಸ್ಥೆ ಇನ್ನೂ ದುರಾವಸ್ಥೆಗೆ ಹೋಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಪಾಪಿ ಅನೇಕ ಶುಭಗಳನ್ನು ಹಾಳು ಮಾಡ್ತಾನಂತ ಹೇಳ್ತದೆ ವಾಕ್ಯ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ನಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು, ಶುದ್ಧಿ ಮಾಡಿಕೊಳ್ಳಬೇಕು, ಶುದ್ಧಿ ಮಾಡಿಕೊಳ್ಳಬೇಕು. ದೇವರ ಸಭೆ, ದೇವರ ಮಕ್ಕಳು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಮೊದಲನೇದು. ಎರಡನೇದು ಏನು ಮಾಡಬೇಕು? ಯೆರೆಮೀಯ 33:3 ಓದ್ರಿ. ನನ್ನನ್ನು ಕೇಳಿಕೋ. ಏನು ಮಾಡಬೇಕು? ಕೇಳ್ಕೊಳ್ಬೇಕು ದೇವ್ರನ್ನ. ಆಮೇಲೆ ಅಲ್ಲೆಲ್ಲ ಮೊದಲನೇದು ಪಾಪಗಳನ್ನು ಒಪ್ಪಿಕೊಂಡು ಬಿಡಬೇಕು. ಎರಡನೇದಾಗಿ ದೇವರನ್ನ ಕೇಳ್ಕೊಳ್ಬೇಕು, ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಕೇಳ್ಕೊಳ್ಳೋದಪ್ಪ, ಬೇಡಿಕೊಳ್ಳ್ರಿ, ಕೇಳ್ಕೊಳ್ರಿ ಅಂದರೆ ಆತನ ಹತ್ರ ಪ್ರಾರ್ಥಿಸಬೇಕು. ಪ್ರಾರ್ಥನೆಗೆ ನಮ್ಮ ಸಮಯವನ್ನು ತೆಗೆದಿಡಬೇಕು. ಪ್ರಾರ್ಥನೆಗಾಗಿ ಆತನ ಪಾದಕ್ಕೆ ಬರಬೇಕು. ಆತನ ಪಾದದಲ್ಲಿ ಮೊಣಕಾಲೂರಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಲ್ಲ, ಏನಿಲ್ಲ, ಸುಮ್ಮನೆ ಏನು ತಿಳಿದಿದೆ ಹೇಳ್ಬಿಡೋದು, ಏನು ಬಂದಿದೆ ಮಾಡಿಬಿಡೋದು, ಆಯ್ತು ಮುಗೀತು. ಪ್ರಾರ್ಥನೆ ಮಾಡಬೇಕು. ದೇವ್ರು ಹೇಳ್ತಾರೆ, ನನ್ನನ್ನು ಕೇಳ್ಕೊಳ್ರಿ. ನೀವು ಅಲ್ಲಿ ಇಲ್ಲಿ ಕೇಳಿದ್ದು ಸಾಕು, ಅಲ್ಲಿ ಇಲ್ಲಿ ಕಿವಿಗೊಟ್ಟಿದ್ದು ಸಾಕು, ಈಗ ನೀನು ನನ್ನ ಪಾದಕ್ಕೆ ಬಾ, ನನ್ನನ್ನು ಕೇಳ್ಕೊ. ಏನು ಸ್ವಾಮಿ ಸಮಸ್ಯೆ? ಯಾಕಯ್ಯ ಸೋಲು? ಯಾಕಯ್ಯ ಈ ಪರಿಸ್ಥಿತಿ? ದೇವ್ರನ್ನ ಕೇಳ್ಕೊ, ನನ್ನನ್ನು ಕೇಳ್ಕೊ ಅಂತ ಹೇಳ್ತಾನೆ ಸ್ವಾಮಿ. ಲೋಕದಲ್ಲಿ ಅಲ್ಲಿ ಇಲ್ಲಿ ಕೇಳಕ್ಕೆ ಹೋಗ್ತಾರೆ ನೋಡ್ರಿ. ನಾವು ದೇವರ ಪಾದದಲ್ಲಿ ವಿಚಾರಿಸಬೇಕು, ಆತನ ಪಾದದಲ್ಲಿ ಪ್ರಾರ್ಥಿಸಬೇಕು, ಆತನ ಪಾದದಲ್ಲಿ ನಾವು ಕೇಳ್ಕೊಳ್ಬೇಕು, ಆತನ ಪಾದದಲ್ಲಿ ನಮ್ಮನ್ನು ನಾವು ಸಮರ್ಪಿಸಬೇಕು. ಹಲ್ಲೆಲೂಯಾ. ನನ್ನನ್ನು ಕೇಳ್ಕೊ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನನ್ನನ್ನು ಕೇಳ್ಕೊಂಡ್ರೆ ನಾನು ನಿನಗೆ ಉತ್ತರ ಕೊಡ್ತೀನಿ, ಸದುತ್ತರವನ್ನು ಕೊಡ್ತೀನಿ. ನಿನಗೆ ಗೊತ್ತಿಲ್ಲ, ರಹಸ್ಯಗಳಿದ್ದಾವೆ ಭಾಳ. ಯಾಕೆ ಸ್ವಾಮಿ ಹೆಂಗೆ, ಯಾಕೆ ಸ್ವಾಮಿ ಹೆಂಗೆ? ನೀನು ಆಲೋಚನೆ ಮಾಡಿದ್ರಿಲ್ಲ. ದೇವರ ಪಾದದಲ್ಲಿ ಕುಂತು ವಿಚಾರಿಸು, ದೇವರ ಪಾದದಲ್ಲಿ ಕೇಳಿಕೋ, ದೇವರು ನಿನಗೆ ತಿಳಿಯಪಡಿಸ್ತಾನೆ, ದೇವರು ನಿನಗೆ ಗೊತ್ತುಪಡಿಸ್ತಾನೆ. ಯಾಕಪ್ಪ ಇದು ಅಂತೇಳಿ, ಯಾಕೆ ಹಿಂಗೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಆತನ ಪಾದದಲ್ಲಿ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಡಬೇಕು. ಎರಡನೇದಾಗಿ ಪ್ರಾರ್ಥಿಸಬೇಕಾಗಿದೆ. ದೇವರ ಸಭೆ ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆ ಇಲ್ಲದೆ ಆಶೀರ್ವಾದ ಬರಂಗಿಲ್ಲ, ಪ್ರಾರ್ಥನೆ ಇಲ್ಲದೆ ಬಿಡುಗಡೆ ಬರೋದಿಲ್ಲ, ಪ್ರಾರ್ಥನೆ ಇಲ್ಲ ಅಂದ್ರೆ ದೆವ್ವ ಓಡಂಗಿಲ್ಲ, ಪ್ರಾರ್ಥನೆ ಇಲ್ಲ ಅಂತಂದ್ರೆ ದುರಾತ್ಮ ನಡಗಂಗಿಲ್ಲ,
ಪ್ರಾರ್ಥನೆ ಇಲ್ಲ ಅಂತಂದರೆ ಮಾಟ ಮಂತ್ರಗಳು ನಮ್ಮನ್ನು ಈಸಿಯಾಗಿ ಮುಟ್ತದೆ. ಪ್ರಾರ್ಥನೆ ಇದ್ದಾಗ ನಾವು ಜಯವನ್ನು ಹೊಂದುವವರಾಗಿದ್ದೇವೆ. ಪ್ರಾರ್ಥನೆ ಜಯವಾಗಿದೆ ಪ್ರಿಯರೇ. ಪ್ರಾರ್ಥನೆ ನಮಗೆ ಬಿಡುಗಡೆ ಆಗಿದೆ. ಪ್ರಾರ್ಥನೆ ನಮಗೆ ಆಶೀರ್ವಾದಕರವಾಗಿರ್ತಕ್ಕಂಥದ್ದಾಗಿದೆ. ಸಭೆ ಪ್ರಾರ್ಥನೆ ಮಾಡಬೇಕು. ಎಷ್ಟು ತಾಸು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರೆ ತಾಸು ಕೇಳ್ತಿರಲ್ಲಪ್ಪ, ಅಷ್ಟೇ ನಿಮಿಷನೇ ಆಗವಲ್ಲ ನಮಗೆ. ಎಷ್ಟು ತಾಸು ಯೂಟ್ಯೂಬ್ ನೋಡ್ತೀರ ಬ್ರದರ್? ನೆಟ್ ಆಗೋಗೋವರೆಗೆ ನೋಡ್ತೀವಿ ಫಸ್ಟ್ರೆ. ಹಾಂ, ಎಷ್ಟು ತಾಸು ಸುಮ್ಮನೆ ಉದ್ರಿ ತಿರುಗಾಡ್ತೀರಿ ಬ್ರದರ್ ಸಿಸ್ಟರ್? ಪೆಟ್ರೋಲ್ ಆಗೋಗೋವರೆಗೆ ತಿರುಗಾಡ್ತೀವಿ ಫಸ್ಟ್ರೆ. ಎಲ್ಲದಕ್ಕೆ ಸಮಯ ಇದೆ, ಪ್ರಾರ್ಥನೆಗೆ ಸಮಯ ಇಲ್ಲ ಇವತ್ತು. ಅಲ್ಲೆಲ್ಲೂಯ್ಯ, ಪ್ರಾರ್ಥನೆಗೆ ಸಮಯವಿಲ್ಲ. ಹೆಂಗಮ್ಮ ನಿನ್ನ ಅವಸ್ಥೆ ಬದಲಾಗ್ತತೆ? ಹೆಂಗಯ್ಯ ನಿನ್ನ ಪರಿಸ್ಥಿತಿ ಬದಲಾಗ್ತತೆ? ಅಲ್ಲೆಲ್ಲೂಯ್ಯ. ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡ್ಬೇಕು. ಕರ್ತನ ಪಾದದಲ್ಲಿ ದೇವರ ಮಕ್ಕಳು ಪ್ರಾರ್ಥನೆ ಇಲ್ಲ, ಎಲ್ಲ ಖಾಲಿ, ಎಲ್ಲ ಖಾಲಿ, ಏನೂ ಇಲ್ಲ. ಕಣ್ಣು ಮುಚ್ಚಿದ್ರೆ ನಿಮ್ಮ ಕೈಗಳಿಗೆ ಬರೀ ಮೊಬೈಲ್ ಕಾಣಕತ್ತವ ನನಗೆ. ಖಾಲಿ 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 ಖಾಲಿ. ಪ್ರಿಯ ದೇವರ ಮಗುವೆ, ನೀನು ಪ್ರಾರ್ಥನೆ ಮಾಡೋದನ್ನು ಪ್ರಾರಂಭ ಮಾಡು. ಇವತ್ತಿನಿಂದ ಪ್ರಾರಂಭ ಮಾಡು. ನಿನ್ನ ಅವಸ್ಥೆ ತಿರುಗಿ ಚೆನ್ನಾಗಾಗ್ತದೆ. ಪೂರ್ವ ಸ್ಥಿತಿಗೆ ನೀನು ಬರ್ತೆ. ಯೋಬನು ಪ್ರಾರ್ಥನೆ ಮಾಡಿದ್ದಾದ್ಮೇಲೆ ದೇವ್ರು ಏನು ಮಾಡ್ದ? ಅವನ್ನ 2ರಷ್ಟು ಆಶೀರ್ವಾದ ಮಾಡ್ದ. ಅಲ್ಲೆಲ್ಲೂಯ್ಯ. ಯಾಕೆ 2ರಷ್ಟು ಆಶೀರ್ವಾದ ಮಾಡಿದಪ್ಪ? ಅಲ್ಲೆಲ್ಲೂಯ್ಯ. ಅಷ್ಟು ವರ್ಷ ಅವನೇನು ಕಷ್ಟಪಟ್ಟನಲ್ಲ, ಅಷ್ಟು ವರ್ಷದಲ್ಲಿ ಅವನು ಮೊದಲಿದ್ದ ಆಸ್ತಿ ಡಬಲ್ ಆಗ್ತಿತ್ತು. ದೇವ್ರಿಗೆ ಗೊತ್ತು, ಅನ್ಯಾಯಗಾರನಲ್ಲ. ಅಲ್ಲೆಲ್ಲೂಯ್ಯ. ಅಷ್ಟು ವರ್ಷ ಅವನು ಶೋಧನೆಗೆ ಒಳಗಾಗಿದ್ದು, ಅಷ್ಟು ವರ್ಷ ಅವನು ಕಷ್ಟಪಟ್ಟಿದ್ರಲ್ಲಿ ಅವನು ಡಬಲ್ ದುಡಿತಿದ್ದನೇನೋ. ಅದಕ್ಕಾಗಿ ದೇವರು ಬಡ್ಡಿ ಸಮೇತ ಸೇರಿಸಿ ಕೊಟ್ಟ ಅವನಿಗೆ. ಅಲ್ಲೆಲ್ಲೂಯ್ಯ. ನಾವು ಕಳ್ಕೊಂಡಿನಿ ಅಂತ ನಾವು ಅಂದ್ಕೊಳ್ತೀವಿ. ತಿರುಗಿ ಕರ್ತನ ಪಾದಕ್ಕೆ ಬರುವಾಗ ಕಳೆದುಕೊಂಡದೆಲ್ಲ ಡಬಲ್ ಆಗಿ ನಮಗೆ ತಿರುಗುವಂಥದ್ದಾಗಿದೆ ಪ್ರೇರ. ದೇವರ ವಾಕ್ಯದಲ್ಲಿ ಗಮನಿಸ್ತಾ, ಮಿಡತೆಗಳು ತಿಂದಾಕಿದ ವರ್ಷಗಳನ್ನು ನಾನು ನಿನಗೇನು ಮಾಡ್ತೀನಿ? ಕೂಡಿಸಿ ನಾನು ಕೊಡ್ತೀನಿ ಅಂತೇಳಿ ದೇವರು ಹೇಳ್ದ. ಕರ್ತನ ಪಾದಕ್ಕೆ ಬಾ, ಪ್ರಾರ್ಥನೆ ಮಾಡು. 3ನೇದಾಗಿ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ? 33:11 ಕೃತಜ್ಞತಾ ಬಲಿಯನ್ನು ನಾವು ಆತನಿಗೆ ಸಲ್ಲಿಸಬೇಕು. ಏನು ಮಾಡ್ಬೇಕು? 3ನೇದಾಗಿ ಕೃತಜ್ಞತಾ ಬಲಿಯನ್ನು ಸಲ್ಲಿಸಬೇಕು. ಮೊದಲನೇದಾಗಿ, ಅಯ್ಯ ತಪ್ಪಾಯ್ತು, ನಾನು ಇಂಥ ಪಾಪ ಮಾಡಿಬಿಟ್ಟಿನಿ ಸ್ವಾಮಿ, ನಾನಿಂಥ ಒಂದು ದ್ರೋಹ ಮಾಡಿಬಿಟ್ಟಿನಿ, ನಾನಿಂಥ ವಿಷಯದಲ್ಲಿ ನನ್ನನ್ನು ಬಿಟ್ಕೊಟ್ಬಿಟ್ಟಿದ್ದೀನಿ ಅಯ್ಯ, ದಯವಿಟ್ಟು ನನಗೆ ಕ್ಷಮಿಸು, ಕನಿಕರಿಸು, ನನ್ನನ್ನು ಶುದ್ಧೀಕರಿಸು. 2ನೇದು, ನಿನ್ನ ಕರ್ತನ ಪಾದದಲ್ಲಿ ನಿನ್ನ ಸಮಯವನ್ನು ಕಳಿ. ಅಲ್ಲೆಲ್ಲೂಯ್ಯ. ರೋಗ ಇದನ, ಹೋರಾಟ ಇದನ, ಎಲ್ಲಿ ತಿರುಗಬೇಡ, ಮನೇಲಿ ಕುಂದ್ರು, ಪ್ರಾರ್ಥನೆ ಮಾಡು. ನಿನಗಿಲ್ಲಿ ಸಭೆಗೆ ಬರೋಕ್ಕಾಗ್ತತಾ? ಇಲ್ಲಿಗೆ ಬಾ, ಇಲ್ಲಿ ಕುಂದ್ರು, ಕಣ್ಣೀರು ಹಾಕು, ಗೋಳಾಡು, ಪ್ರಾರ್ಥನೆ ಮಾಡು. ಅಲ್ಲೆಲ್ಲೂಯ್ಯ. ಬಿಡುಗಡೆ ಆಗ್ತದೆ. 3ನೇದು, ಕೃತಜ್ಞತಾ ಬಲಿಯನ್ನು ದೇವರಿಗೆ ನಾವು ಸಲ್ಲಿಸಬೇಕು. ಅಲ್ಲೆಲ್ಲೂಯ್ಯ. ಈ ಕೃತಜ್ಞತಾ ಬಲಿಯಲ್ಲಿ ಅನೇಕ ಅರ್ಥಗಳಿದೆ, ಅನೇಕ ವಿಧಗಳಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ತಿರುಗಿ ನನ್ನ ಸಂಗಡ ಮಾತನಾಡಿ ನನ್ನನ್ನು ತಿರುಗಿ ತಪ್ಪಿಸ್ತೀನಿ, ರಕ್ಷಿಸ್ತೀನಿ, ತಿರುಗಿ ನನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತೇಳಿ ದೇವರು ಹೇಳಿದ್ದಕ್ಕಾಗಿ, ಮತ್ತು ಆತನು ಮಾಡಿದಂಥ ಕಾರ್ಯಗಳಿಗಾಗಿ, ಮಾಡಲಿಕ್ಕಿರುವಂಥ ಕಾರ್ಯಗಳಿಗಾಗಿ ನಮ್ಮ ಕೃತಜ್ಞತಾ ಸ್ತೋತ್ರ ಹೆಂಗಿರ್ಬೇಕು ಗೊತ್ತಾ? ದೇವರು ಮಾಡಿದ್ದಕ್ಕಾಗಿ ಮಾತ್ರ ಕೃತಜ್ಞತೆ ಇರಬಾರ್ದು. ದೇವರು ಮುಂದೆ ಮಾಡಲಿಕ್ಕಿರುವವುಗಳಿಗೆ ಸೇರಿಸಿ ಕೃತಜ್ಞತೆ ಮಾಡ್ಬೇಕು ನಾವು. ಅಲ್ಲೆಲ್ಲೂಯ್ಯ. ನಾವು ಯಾಕಂತಂದರೆ ನಾವು ನಂಬಿಕೆ ಉಳ್ಳವರು. ನಮಗೆ ಗೊತ್ತು ದೇವರು ಮಾಡೇ ಮಾಡ್ತಾನೆ. ದೇವರೇ ಅದಕ್ಕಾಗಿ ಸ್ತೋತ್ರ, ದೇವರೇ ಅದಕ್ಕಾಗಿ ನಿನಗೆ ಮಹಿಮೆ ಕೊಡ್ತೀವಯ್ಯ. ಅಲ್ಲೆಲ್ಲೂಯ್ಯ. 3ನೇದಾಗಿ ಕೃತಜ್ಞತಾ ಬಲಿಯನ್ನು ನಾವೇನು ಮಾಡಬೇಕು? ದೇವರಿಗೆ ಅರ್ಪಿಸಬೇಕು. ದೇವರು ಮಾಡಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ನಾವು ಸಂತೋಷಪಟ್ಟು, ಸಭೆಯು ಸಂತೋಷ ಪಡುವಂತೆ, ಸೇವಕರು ಸಂತೋಷ ಪಡುವಂತೆ ಅನೇಕ ಬಲಿಗಳನ್ನು ನಾವು ಅರ್ಪಿಸಬೇಕಾಗಿದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಾನು ಎಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತಕ್ಕಂಥವನಾಗಿದ್ದೇನೆ. ನಾನು ಹೇಳಿದ್ದು ಚೆನ್ನಾಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿರಿ. ಅಲ್ಲೆಲ್ಲೂಯ್ಯ. ನಿನ್ನ ದುರಾವಸ್ಥೆ ನೀಗಬೇಕಾ? ನಿನ್ನ ಅವಸ್ಥೆ ಬದಲಾಗಬೇಕಾ? ನೀನೇನು ಮಾಡಬೇಕು? ಖಂಡಿತ ದೇವರು ಬದಲಾವಣೆ ಮಾಡ್ತೇನೆ ಅಂತ ಹೇಳಿದಾನೆ. ಅದಕ್ಕಾಗಿ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟುಬಿಡು. ಅದಕ್ಕಾಗಿ ಕರ್ತನ ಪಾದದಲ್ಲಿ ಕುಳಿತುಕೊಂಡು ಗೋಳಾಡು. ಅದಕ್ಕಾಗಿ ಏನು ಮಾಡು? ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು, ಕೃತಜ್ಞತಾ ಬಲಿಯನ್ನು ನಾವು ಅರ್ಪಿಸಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಸ್ತೋತ್ರ ಸ್ವಾಮಿ. ಕರ್ತನೆ ತಂದೆಯಾದ ದೇವರೇ, ಅಪ್ಪ ನೀನು ಒಳ್ಳೆಯವನು ಸ್ವಾಮಿ. ಹಾಲೆಲೂಯ. ಅಬ್ರಹಾಮನ್ ದೇವರು ನೀನೇನಯ್ಯ,
ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇನಯ್ಯ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬನ